ಕಳೆದೊಂದು ವಾರದಿಂದ ಮೈಸೂರಿನಲ್ಲಿ ಬೀಡು ಬಿಟ್ಟಿರೋ ದೆಹಲಿ ಪೊಲೀಸರು ಮಿಂಚಿನ ತನಿಖೆ ನಡೆಸುತ್ತಿದ್ದಾರೆ. ಪ್ರಮುಖ ಆರೋಪಿ ಮನೋರಂಜನ್ ಜೊತೆ ಹಣದ ವ್ಯವಹಾರ ಹೊಂದಿದ್ದ ಸೂರಪ್ಪ ಅವರನ್ನು ಬೆವರಿಳಿಸುತ್ತಿದ್ದಾರೆ. ಲೋಕಸಭೆಯಲ್ಲಿ ಭದ್ರತಾ ಲೋಪ ಪ್ರಕರಣ ಸಂಬಂಧ ದೆಹಲಿ ಪೊಲೀಸರ ತನಿಖೆ ಮುಂದುವರೆದಿದೆ. ಮೊದಲಿಗೆ ಮನೋರಂಜನ್ ಕುಟುಂಬಸ್ಥರನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದ ಪೊಲೀಸರು ಈಗ ಮನೋರಂಜನ್ ಸ್ನೇಹಿತರ ಬೆನ್ನು ಬಿದ್ದಿದ್ದಾರೆ. ಮನೋರಂಜನ್ ಜೊತೆ ಹಣದ ವ್ಯವಹಾರ ನಡೆಸಿದ್ದ ಸಲೂನ್ ಮಾಲೀಕ ಸೂರಪ್ಪನನ್ನ ಸುಮಾರು 12 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಇದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಸೂರಪ್ಪನ ಕುಟುಂಬಸ್ಥರು ಯಾವುದೇ ಮಾಹಿತಿ ನೀಡಲಿಲ್ಲ. ಇಷ್ಟೆಲ್ಲದರ ನಡುವೆ ನಿನ್ನೆ ಎಂದಿನಂತೆ ಸೂರಪ್ಪ ಸಲೂನ್ ಶಾಪ್ ಓಪನ್ ಮಾಡಿದ್ದ. ಈ ವೇಳೆ ವಿಚಾರಣೆ ಬಗ್ಗೆ ಪ್ರಶ್ನಿಸಿದಾಗ ನಾನು ಸೂರಪ್ಪ ಅಲ್ಲ, ಸೂರಪ್ಪನನ್ನ ಕರೆದುಕೊಂಡು ಬರ್ತೇನೆ ಅಂತ ಸಲೂನ್ ಶಾಪ್ನಿಂದ ಕಾಲ್ಕಿತ್ತಿದ್ದಾನೆ. ಸದ್ಯ ದೆಹಲಿ ಪೊಲೀಸರು ಸಲೂನ್ ಶಾಪ್ ಬಳಿಯೇ ಓಡಾಡ್ತಾ ಹದ್ದಿನ ಕಣ್ಣಿಟ್ಟಿದ್ದಾರೆ.